ಬಸವರಾಜ ಮಹಾಮನಿ ಯಾರು ಗೊತ್ತಿಲ್ಲ. ಇತ್ತೀಚೆಗೆ ನಡೆಯುವ ಹಾಸ್ಯೋತ್ಸವದಲ್ಲಿ ಇವರು ಇದ್ದೇ ಇರ್ತಾರೆ. ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಅವರ ಜೀವನಾನುಭವದ ಪ್ರಸಂಗಗಳನ್ನ ಹೇಳ್ತಾ ಹೋದ್ರೆ ನಿಮಗೆ ಸುಸ್ತು ಹೊಡೆಯುವಷ್ಟು ನಗೋದು ಗ್ಯಾರಂಟಿ. ನನ್ನ ಮಾತಲ್ಲಿ ನಂಬಿಕೆ ಇಲ್ವಾ? ನೀವೇ ಕೇಳಿ. ನಾನೊಬ್ರು ಮನೆಗೆ ಹೋಗಿನ್ರಿ, ನಮ್ಮ ಗೆಳೆಯನ ಸಂಬಂಧಿಕರ ಮನೆ ಅದು. ಅವ್ರ ಮನೆಗೆ ಹೋಗಿನಿ. ಅವ್ರ 4 ಜನ ಹುಡುಗರು, ಇವು ಒಂದು 3 ಹುಡುಗಿ, ಒಂದು ಹುಡುಗ. ಒಂದು ಹುಡುಗಿ ನಾನು ಹೆಸರು ಕೇಳಿದೆ, ತಂಗಿ ನಿನ್ನ ಹೆಸರೇನು ಅಂದೆ ನಾನು. ಆ ಹುಡುಗಿ ಹೇಳ್ತು ನಂದ ಅಂದ್ಲು. ನಿಂದ ಕೇಳಾಕತ್ತೀನಿ, ನಿಂದ ಹೆಸರೇನು? ನಂದ ಅಂದ್ಲು. ಹೌದು ನಿಂದ ಕೇಳಾಕತ್ತೀನಿ, ನಿಂದ ಹೆಸರು ಏನು ಅಂದೆ. ನಂದ ಅಂದ್ಲು. ದುರ್ಗಂಗ್ಲಿ ನಿಂದ ಕೇಳಾಕತ್ತೀನಿ, ಅವ ನಿಂದ ಹೆಸರೇನು? ಅಷ್ಟೊತ್ತಿಗೆ ಅವ್ರ ಅಪ್ಪ ಬಂದ, ಮಾಮನೆಯ ನಂದ ಅಂದ. ನಿಂದ ಅಲ್ಲು ನಾ ಕೇಳಿದ್ದು. ಆ ಹುಡುಗಿ ಹೆಸರೇನು? ನಂದ ಅಂತ. ನಿಮ್ದು ಗೊತ್ತೈತಿ, ಆ ಹುಡುಗಿ ಹೆಸರು ನಂದ ಮಾಮನಿ ಅಂತಂದ. ನಂದು ಅಂತ ಐತಿ ಅಂತಂದೆ. ಅಷ್ಟೊತ್ತಿಗೆ ಅಡಿ ಮನೆಗಿಂದ ಒಂದು ಹುಡುಗ ಒಂದು ಪ್ಲೇಟ್ನಲ್ಲಿ ಚಕ್ಕುಲಿ ಹಿಡ್ಕೊಂಡ್ ಬಂದ. ಚಕ್ಕುಲಿ ತಂದ್ಕೊಟ್ಟ. ಮಾಮನಿ ಅಂಕಲ್ ಚಕ್ಕುಲಿ ತಿಂದ್ರಿ ಅಂತಂದು. ತೋರು ತಿನ್ನಕತ್ತಿದ್ದೆ, ಬಣ್ಣ ಚೇಂಜ್ ಇರ್ತದ. ಯಾಕೋ ಬಣ್ಣ ಚೇಂಜ್ ಐತಲ್ಲ ಇಂದ ನಾನು. ಇಲ್ರಿ ಅಂಕಲ್ ನಮ್ಮ ಮಮ್ಮಿ ಇವತ್ತು ಹೊಸದಾಗಿ ಮಾಡ್ಯಾಳ ಅಂತಂದ. ನೋಡೋಣಂತಂದು ಒಟ್ಟು ಚಕ್ಕುಲಿ ತಿನ್ನೋ ಮುಂದೆ ಬಾಯಿ ವಿಶೇಷ ಅಂತ ಕತ್ತಿತ್ತು. ಹಂಗ ತಿಂದೇರು ನಾನು. ತಿಂದ ಮೇಲೆ ಅವರು ಅಡಿ ಮನೆಗಳಿಂದ ಬಂದು, ಪಾಪು ಇಲ್ಲಿ ಸೊಳ್ಳೆ ಬಚ್ಚಿಟ್ಟಿದ್ಮೇಲೆ ಏನೈತಿ ಅಂತ ಕೇಳಿದ್ಲೆ. ಸೊಳ್ಳೆ ಬಚ್ಚಿರಿಸ್ಬಿಟ್ಟಂದ್ರೆ ಪುಣ್ಯಾತ್ಮ. ಮಾಮನೆಲ್ಲ ಸೊಳ್ಳೆ ಬಚ್ಚಿ ತಿಂದ್ಬಿಡ್ರಿ ಇದೇನ್ರಿ, ನಾನು ಹೊರಗೆ ಟಿಫನ್ ಮಾಡ್ಲಕತ್ತಿದ್ದೆ ನಿಮ್ಗೆ ಅಂತ. ಬಹಳ ಸಂತೋಷ ಅಂತ ಸುಮ್ಮನೆ ಆಗಿ ನೀರು ಕೊಡೋದು ಕುಂತಿದ್ದೆ. ಅದೇ ಹುಡುಗ ಹೋಗಿ ಅಡಿಗೆ ಮನೆಯಲ್ಲಿಂದ ಟಿಫನ್ ತಗೊಂಡು ಬಂದ ತಕ್ಷಣ ಟಿಫನ್ ಇಸ್ಕೊಂಡು ನಾನು ಕೇಳಿದೆ, ಪಾಪು ನಿನ್ನ ಹೆಸರೇನು ಅಂದೆ ನಾನು. ಆ ಹುಡುಗಂದ ನಿತಿನ್ ಅಂತ. ನಾವು ತಿನ್ನಮ್ಮ, ನೀವು ತಿನ್ನಮ್ಮ. ನಿನ್ನ ಹೆಸರೇನ? ನಿತಿನ್. ತಿಂತೀನಪ್ಪ, ಇಲ್ಲ ಪರವಾಗಿಲ್ಲ ನಾ ತಿಂತೀನಿ, ನನ್ನ ಬಗ್ಗೆ ಎಷ್ಟು ಕಾಳಜಿ ಐತದೆ ಈ ಹುಡುಗ ಅಂತ ತಿಳ್ಕೊಂಡು, ಪಾಪು ನಿನ್ನ ಹೆಸರೇನಂದೆ. ನಿತಿನ್ ಅಂತ. ಒಂದು 10 ಸಲ ಕೇಳಿದ್ರೆ ನಿತಿನ್ ಏನಾಗೈತ ನಾವು. ಆ ಹುಡುಗಿ ಹುಡುಗ ಒಂದು ಮಾಮನರ ನನ್ನ ಮಗನ ಹೆಸರು ನಿತಿನ್ ನಾನು. ಏನಾವ ಹೆಸರು? ಒಂದಿದ್ರು ನಂದ ಅದ, ಒಂದಿದ್ರು ನಿತಿನ್ ಆದ ಅಂತಂದು. ಅಷ್ಟೊತ್ತಿಗೆ ಬೇಕು ಬಂದು ನಾನು ತೊಡಿದಾಗ ಕೂತ್ಬಿಡ್ತಾರೆ. ನಾನು ಹಂಚಿ ಏನ್ ಮಾಡಿಬಿಟ್ಟೆ, ಉಷಾ ಅಂದ ನಾನು. ಇನ್ನೊಂದು ಹುಡುಗಿ ನಿಂತು, ಅಂಕಲ್ ನಾನು ಕರೆದ್ರೆ ಅಂತಂದು. ಇಲ್ಲ ಒಂದೆ ನಾನು. ಮತ್ತೆ ಉಷಾ ಅಂದ್ರೆ ನಿನ್ನ ಹೆಸರು ಉಷಾ ಅನ್ನೋ ಅಂತಂದೆ. ನಾ ಬೆಕ್ಕ ಬಂದು ಉಷಾ ಅಂದಿದ್ರೆ ಆ ಹುಡುಗಿ ಉಷಾ ಅಂತಂದು ನಿಂತ್ಬಿಡ್ತೇವೆ. ಎಷ್ಟು ಜನ ಮಕ್ಕಳು ಹೇಳಿದ್ರೆ ನಾನು. ಒಂದು ಹುಡುಗ 3 ಜನ ಹುಡುಗಿಯರು ಅಂತ. ಎಲ್ಲಿ 2 ಹುಡುಗಿಯರು ಅದರ, ಇನ್ನೊಂದು ಹುಡುಗಿ ಎಲ್ಲಿ ಅಂತಂದೆ ನಾನು. ಆ ಹುಡುಗಿ ಅಡಿ ಮನೆಗೆ ಬಂದು, ಎಲ್ಲ ನಿನ್ನ ಹೆಸರೇನು ಅಂದೆ ನಾನು. ಮಾಯ ಅಂದು. ಇಷ್ಟೊತ್ತನಿಗೆ ಎಲ್ಲಿ ಇದೆಲ್ಲ ಮಾಯ ಈಗ ನಾನು. ಹೆಸರುಗಳ ಮೂಲಕ ನಾವು ಹಾಸ್ಯವನ್ನು ಮಾಡಬಹುದು. ಒಂದು ಕಡೆ ಒಂದೊಂದು ಮಾತು ಹೆಚ್ಚು ಕಡಿಮೆ ನಮ್ಮ ಹಾಸ್ಯ ಸಿಕ್ತ ಅಂತ ಹೇಳಿದೆ ನಾನು ನಿಮ್ಗೆ. ಬೀಚಿಯವರು ಒಂದ್ಸಲ ಮೈ ಮುಂದೆ ನಿಂತಾಗ ಒಬ್ಬ ಹೆಣ್ಮಗಳು ಹೋಗ್ತಾ ಇದ್ದ. ಆ ಹೆಣ್ಮಗಳು ಬೀಚಿಯವ್ರು ಕೇಳಿದ್ರು ಏನಂತೀವಿ, ಹೆಣ್ಮಗ ನಾವೇನ ಗಂಡ ಕೇಳಿದ್ರು. ಆ ಹೆಣ್ಮಗಳು ಸಿಟ್ಟು ಬಂತು, ಏನ್ರಿ ನನ್ನ ಗಂಡ ಹೇಳೋ ಚಂದ ಮಾತಾಡ್ತೇನೆ ನೀನು, ಬಹು ಚಂದ ಮಾತಾಡ್ಸಂದಕ್ಕೆ. ಇಷ್ಟೊಂದು ಕೂಡ ಬೀಚಿಯವ್ರು ಬಹು ಚಂದ ಮಾತಾಡ್ಸಿರು. ಏನಂತೇಳಿ ಹೆಣ್ಮಗ ನಾವೇನ ಗಂಡ ಅಂದ್ರೆ ಅಂತ ಕೇಳಿದ್ರು ಅಂತವ್ರು. ಒಂದೇ ಮಾತು ಬಂದರೆ ಹೆಚ್ಚು ಕಡಿಮೆ ಆದಾಗ ನಮ್ಗಿಂತ ಹಾಸ್ಯ ಸಿಗ್ತದ. ಬ್ಯಾಗ್ನಲ್ಲಿ ನಮ್ ಗೆಳೆಯ ಕೆಲಸ ಮಾಡ್ತಾ ಅವನಿಗೆ ಒಂದು ಎಣ್ಣೆ ಕೊಡಿಸಿದ್ದೆ ನಾನು. ಎಣ್ಣೆ ಕೊಡಿಸಿದ್ದೆ. ನಮ್ಮ ಊರು ಹತ್ತಿ ದೊಡ್ಡ ಈಗ ಒಂದು 2 ವರ್ಷದಿಂದ ಯಾದಗಿರಿಯಲ್ಲಿ ಸಟ್ಲಾಗಿಂತ ನಾನು. 2 ವರ್ಷ ಆದ್ಮೇಲೆ ನಾನು ಆ ಹಳ್ಳಿಗೆ ಹೋಗಿದ್ದೆ ನಾನು. ಆ ಬದುಕಿ ಬೇಕಾಯ್ತು. ಏನ್ ಬೇಕಾಗ ಆರಾಮಿದ್ದೆ ಅಂತ ಕೇಳಿದೆ. ಆರಾಮಿದ್ದೀನಪ್ಪ, ಮಾಮನೆಲ್ಲ ಅಂತಂದು. ಹೌದು ನಾನು ಮಾಮನಿನೇ. ನಾನು ಎಣ್ಣೆ ಕೊಡಿಸಿನ ಅಂತ ಒಂದು ದಿನ ಹಾಕಿದ್ರು ನನಗೆ. ಅದಕ್ಕೆ ಆರಂಭೆ ಏನ್ ಬೇಕಂಗಮ್ಮ ನಾನು ನನ್ ತೋರ್ಕೋದಿಲ್ಲ ನನ್ಗಂದೆ ನಾನು. ಅದಕ್ಕೆ ಅವಳು ಏನ್ ಹಿಂಗ್ ಮಾತಾಡ್ತೀನಿ ನನ್ನ ಎಣ್ಣೆಲ್ಲ ತಗೊಂಡು ನಿನ್ನ ಅಂತ ಬರ್ತಲ್ಲ. ಇಷ್ಟಂದ್ರೆ ಏನಾಗ್ತದೆ ನನಗೆ ಮುಂದೆ ಇನ್ನೊಂದು ದೊಡ್ಡ ಮಾತು ಹೇಳ್ಬಿಡ್ತು ನಾನು. ನೀ ಏನೋ ಮಾಮನಿ ಈಗ 2 ವರ್ಷದಿಂದ ನೀವು ಯಾದಗಿರಿಗೆ ಹೋಗಿ ಏನು ಸೆಟ್ಲ್ ಆಗಿದ್ದಲ್ಲ, ಅವಾಗಿಂದ ನಮ್ಮ ಹೆಣ್ಣು ಗತ ಆಗಿಲ್ಲ ಅಲ್ಲ. ಹೋಗಿ ನಾವು ನಿಮ್ಮ ಹುಡುಕಿ ಯಾಕೆ ಮಾತಾಡಿ ಇನ್ನೊಂದು ಮಾತಾಡ್ಬಿಡ್ತೀನಿ ನಾನು. ಅದಕ್ಕೆ ಹಳ್ಳಿ ಕಡೆ ಹೆಂಗ್ ಮಾತಾಡ್ತಾರೆ ಅಂದ್ರೆ ಏನು ಹೇಳಿಕಾಗಲ್ಲ ಬಂಧುಗಳೇ. ಬೀದರ್ನಲ್ಲಿ ನಾವು ಸ್ನಾನ ಮಾಡೋದು, ಮುಖ ತೊಳ್ಕೋದು, ಜಳಕ ಮಾಡೋದು ನಾವು ಇಲ್ಲಿಂದ್ರ ಅದು ಹೊಯ್ಕೊಳ್ಳೋದಂತಾರೆ. ನಮ್ಮ ಕಡೆ ಹೊಯ್ಕೊಳ್ಳೋದಂದ್ರೆ ಯಾರನ್ನು ಸತ್ತೋತ್ನಾಗ ಓಡಿ ಟೈಮ್ ಅಷ್ಟ ಬಾಯಿ ಬರ್ಕೋದು ತರ್ಬೋದು ಇನ್ನೊಂದು ವಿಧದಲ್ಲಿ. ನಾನು ನಮ್ಮ ಗೆಳೆಯ ಮದುವೆ ಬೀದರ್ಗೆ ಹೋಗಿಲ್ರಿ. ನಮ್ಮ ಗೆಳೆಯ ನೋಡಿದ, ನಾನು ನೋಡಿದ
ಟೈಮು ಓಡ್ಕೊಂಡು ಬಾ ಮಾಮನಿ ಬಿಸಿಲಾಗ ತಂದಿದ್ದಿ ಎಲ್ಲಿ ಹೋಗ್ಬಿಟ್ಟಿ ಹೇಳು ಅಂತಂದ. ಅಲ್ಲಿಂದ ಬಂದು ಇಲ್ಲಿ ತನಕ ಹೋಗ್ಬೇಕು ಅಲ್ಲೇ ನಾನು ಎಲ್ಲಿ ಹೋಗಿದ್ದೆ ತಮಾಷೆ ಮಾಡ್ಬೇಡ ಅಂತಂದ. ನೀ ಎಲ್ಲಿ ಅಂತ ಅಲ್ಲಿ ಹೋಗಿತ್ತು ನಾವು ಬಿಸಿಲಾಗ ಬಂದಿನಿ ಮನೆಯೊಳಗೆ ಹೋಗ್ತಿಂತೀನಿ ಅಂದೆ ನಾನು. ಅಲ್ಲೇನು ಹೋಗಿದ್ದೆ ಹೆಣ್ಮಕ್ಳು ಕುಂತಾರೆ ಬೇಡ ಅಂದ. ಮತ್ತೆ ಎಲ್ಲಿ ಹೋಗ್ತಿದ್ದೆ ಅಂತಂದೆ. ಅಲ್ಲಿ ಬಾವಿ ಕಟ್ಟಿಯಾಗ ಅಲ್ಲಿ ಹೋಗೋಣ ನಡಿ ಅಂತಂದ. ಅಲ್ಲಿ ಹೋಗಿ ನಿಂತ್ಕೊಂಡೆ. ನಿಂತ್ಕೊಂಡ ತಕ್ಷಣ ಕೇಳಿದ ಹೊಯ್ಕಳ ಸಾಬೂನು ಕೊಡ್ಲಿ ನಂದು. ಸಾಬೂನು ಹೆಚ್ಚು ಬಂದ ನಾನು. ಸಾಬೂನು ಕೊಡ್ತೀವಿ ನಾವು ಎಣ್ಣೆನು ಕೊಡ್ತೀವಿ ಅಂತಂದ. ಯಾರು ಕೊಟ್ಬಿಡಲಿ ಯಾರು ಹೋಗ್ತೇನೆ ಅಂದ ನಾನು. ಇಷ್ಟಂದ ತಕ್ಷಣ ನಾನು ಎದಿನಲ್ಲಿ ನಂಗೆ ಹಿಡ್ಕೊಂಡು ಕೇಳಿದೆ, ಲೈ ಹೊಯ್ಕೊಳ್ಳೋದಂದ್ರೆ ಏನು ಅಂತ ಹೇಳ್ತಾನೆ ನಾನು. ಹೊಯ್ಕೊಳ್ಳೋದು ಅಂತ ನಿನ್ಗೆ ಗೊತ್ತಾಗಿಲ್ಲ, ಸ್ನಾನ ಮಾಡೋದು ಮುಖ ತೊಗೊಳೋದು ನಾ ಹೊಯ್ಕೊಳ್ಳೋದು ಅಂತೀವಪ್ಪ ಅಂತ. ಈಗ ಹೇಳು ಎಲ್ಲಿ ಹೊಯ್ಕಿಂತಿ ಅಂತಂದ. ನಾನು ಮುಂಚೆನೆ ನಮ್ಮ ಮನೆಗೆ ಹೊಯ್ಕೊಂಡ್ ಬಂದಿಲ್ಲ, ನಾ ಸ್ಪೆಷಲ್ ಹೊಯ್ಕಿಂಗ್ ಅಂತ ಹೇಳಿದೆ ನಾನು ಅಪ್ಪಗೆ. ಅಲ್ಲೊಂದು ನಾಯಿ ಇತ್ತು. ಅಲ್ಲಿ ಕಟ್ಟಿ ಮೇಲೆ ಕಡೆ ಕುಂತಾಗ ಒಂದು ನಾಯಿ ಬಂದು ಬೊಗಿದ ತಕ್ಷಣ ನಮ್ಮ ಕಡೆ ಏನಂತೀವಿ ನಾವೆಲ್ಲ ನಾಯಿ ಕಳಿಸ್ಬೇಕಾಗಿತ್ತು ಅಂತಂದ್ರೆ ಅಚ 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 ಅಂತೀವಿ. ಅಲ್ಲಿ ಅಚ ಅಚ ಅನ್ನಂಗಿಲ್ಲ, ಅಡಿ 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 ಅಂತ. ಅಡಿ ಅಡಿ ಅಂದ್ರೆ ನಮ್ಮ ಕಡೆಗೆ ಏನು ಜನ್ಮ ಕೊಡೋದು ಈಗ ಹಡದ ಅಂತ ನಮ್ ಲೆಕ್ಕ. ಒಂದು ನಾಯಿ ಬಂತು. ಆ ನಾಯಿ ಬಂದ ತಕ್ಷಣ ಅಚ 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 ಅಂತ. ಅಲ್ಲಿ ಯಜಮಾನ್ ಕೂತಿದ್ದ. ಏನ್ ಮಾಮನೆ ಇಲ್ಲಿ ಅಚ ಅಚ ಅನ್ಬಾರ್ದು, ಅಡಿ 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 ಅನ್ಬೇಕಂತ ಬೈದೆ ನಾನು. ಯಜಮಾನ ಅಡಿ ಅಡಿ ಅಂದ್ರೆ ಹಡದ ಅಂತ ಆಗ್ತಂದೆ ನಾನು. ಹಡದಾನಂತ ನನಗೆ ಗೊತ್ತಾಗ್ತು, ನಾಯಿ ಗೊತ್ತಾಗ್ತ ನಾವು ನೀನು ಒಂದು ಹಾಕೋಬಹುದು ಅಂತಂತ. ನಾನು ಸಮೀಪ ಅಡಿ 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 ಅಂದೆ ನಾನು. ನಾಯಿ ಹೋಯ್ತು. ನಡಿ ನನ್ನ ಕೆಲಸ ಆಯ್ತು ಅಂತ ಸಂತೋಷ ಆಯ್ತು ನನಗೆ. ಅವತ್ತು ನಮ್ಮ ದೈನಿಕೊಂಡು 8 ಸಲ ಸಮೀಪ ಬಂದಿತ್ತು. ನಾ ಅಡಿ ಅಡಿ ಅನ್ಕೊತ ಹೋಗಿದ್ದೆ ನಾನು ಮರುದಿವ್ಸ ಯಾದಗಿರಿ ಬಂದು ನನ್ನ ಹೆಂಡತಿ ಕರ್ಕೊಂಡು ಸಾಯಂಕಾಲ ವಾಕಿಂಗ್ ಹೋಗಬೇಕಿದ್ದೆ. ಅದು ಎಲ್ಲಿತ್ತು ಅಂದ್ರೆ ಒಂದು ನಾಯಿ ಬಂದ್ಬಿಡ್ತು. ನಾನು ಇನ್ನ ಬೀದರ್ಗೆ ಹೋಗನಾಗಿದ್ದೆ ನಾನು. ನಾಯಿ ಬಂದ ತಕ್ಷಣ ಸಿಟ್ಟಿಗೆ ನಾನಂದ್ರೆ ಅಡಿ 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 ಎಂದೆ ನಾನು. ನನ್ನ ಹೆಂಡತಿ ಬೆನ್ನಿ ಬುದ್ಧಿ ಇದ್ದು ಅದು ಗಂಡು ನಾಯಿರೋ ಸುಂದರ ಅಲ್ಲ. ಮದುವೆಗಿಂತ ಮುಂಚೆ ನಾವು ಗಂಡು ಮತ್ತು ಹೆಣ್ಣಿನ ಜಾತಕ ನಾವು ನೋಡ್ಬಾರ್ದು. ಅತ್ತಿ ಸೊಸಿ ಜಾತಕ ನೋಡ್ಬೇಕು ನಾವು. ಅತ್ತಿ ಸೊಸಿ ಜಾತಕ ಕಲಿತಂದ್ರ ನಾ ಗಂಡ ಮಕ್ಕ ಮದುವೆ ಚಿಕ್ಕ ಮದುವೆ ಆಗ್ಬಾರ್ದು ನಾವು. ಏನು ಕೇಳ್ತಲ್ಲ ಸಂತೋಷ ಚಪಾತೇಳ್ರಿ. ಪಾಪ ಅವರು ಈಗೆಲ್ಲ ಅನುಭವಿಸ್ಯಾರ ಪಾಪ. ಅದಕ್ಕಾಗಿ ಖುಷಿಯಿಂದ ಚಪಾತಿ ಹೇಳ್ತಾರೆ ನೋಡು ನೋಡು. ಏನ್ ಕೇಳ್ತಮ್ಮ ಕೇಳ ಅಂತಂದು ನಾನು ಹೆಂಡತಿ ಕರ್ಕೊಂಡು ನಮ್ಮ ತಾಯಿ ಮುಂದೆ ನಿಲ್ತೆ. ನಮ್ಮ ತಾಯಿಯ ಪ್ರಶ್ನೆ ನೋಡ್ರಿ ಹೆಂಗರು. ನಾನು ಮನಸ್ಸಿನ ಮೇಲೆ ಕುಳಿತಾಗ ನೀ ಹೇಳಿ ಕೊಡ್ತೆ ಅಂತ ಕೇಳಿದ್ಲು. ನಾನು ಹೇಳ್ತಲ್ಲ ಅದೇನು ದೊಡ್ಡ ಸುದ್ದೆ. ಒಂದು ಕುರ್ಚಿ ಹಾಕಿದ್ದು ಕುರ್ಚಿ ಮೇಲೆ ಕೊಡ್ತೀನಿ ನಾನು. ಅದು ದೊಡ್ಡದಲ್ಲ. ನಾನೇ ಕುರ್ಚಿ ಮೇಲೆ ಬಂದು ಕುಂತಾಗ ಅತಿ ಒಂದು ಸ್ಟೂಲ್ ಹಾಕಿಂತೀನಿ, ಸ್ಟೂಲ್ ಮೇಲೆ ಕೊಡ್ತೀನಿ. ಹೌದಾ? ನಾನೇ ಸ್ಟೂಲ್ ಮೇಲೆ ಬಂದು ಕುಂತಾಗ ಅತ್ತೆ ಒಂದು ಚಾಪೆ ಹಾಕ್ಸಿಂತೀನಿ, ಚಾಪೆ ಮೇಲೆ ಕೊಡ್ತೀನಿ ನಾನು. ಹೌದಾ? ನಾನೇ ಚಾಪೆ ಮೇಲೆ ಬಂದು ಕುಂತಾಗ ನೆಲ ಐತೆ ನೆಲ ಮೇಲೆ ಕೊಡ್ತೀನಿ. ನನ್ನ ಕಡೆಗೆ ನೋಡಿದ್ಲ ನಮ್ಮವ್ವ. ವಾ ನಾನೇ ಎಂತ ಸೊಸಿ ಸಿಕ್ಕೋ ಅಂದು. ಯವ್ವ ಚಲೋ ಸೊಸಿ ಸಿಕ್ಕ ಮುಂದೆ ಕೇಳಕ್ ಹೋಗ್ಬಾರಿಂದ ನಾನು. ಈಗ ಮೇನ್ ಕ್ವಶನ್ ಅಂದು ನಾನೇ ನೆಲ ಮೇಲೆ ಬಂದು ಕುಂತಾಗ ನೀ ಹೇಳಿ ಕೊಡ್ತೆ ಅಂತ ಕೇಳಿ ನಾನು ಹೆಂಡತಿ ಸಾಕಾಗಿ ಹೋಗಿತ್ರಿ. ಒಂದು ಗುಂಡಿ ತೋರ್ತೀನಿ, ಗುಂಡಿ ತೋಡಿ ಗುಂಡಿ ಒಳಗೆ ಕೊಡ್ತೀನಿ ನಾನು. ಅಮ್ಮ ಕೇಳೋಣಂತ ನೀ ಬಾಯಿ ಮುಚ್ಚ ಮಾಡಲ್ಲ ನಾನು. ನಾನೇ ಗುಂಡಿ ಒಳಗೆ ಕುಂತಾಗ ನೀ ಹೇಳಿ ಕೊಡ್ತಾನು ಮ್ಯಾಲ ಕೊಟ್ಟ ಮೊನ್ನೆ ಹೇಳ್ತೀನಲ್ಲ. ಹೇಗಿತ್ತು ಹೆಸರುಗಳ ಅವಾಂತರ? ಭಾಷೆಯ ವೈವಿಧ್ಯದಲ್ಲೂ ಇರೋ ಹಾಸ್ಯ ಎಷ್ಟಕ್ಕೆ ಮುಗಿಲಿಲ್ಲ. ಈಗ ಒಂದು ಬ್ರೇಕ್ ನಂತರ ಸೂಪರ್ ಕಲಾವಿದರು ನಿಮ್ಮನ್ನ ನಗಿಸಲಿದ್ದಾರೆ.